ಸದೂರಾಗಿ ಕರೆದಂತ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತ ಎಲ್ಲ ಗೌರವಿತ ಮಾಧ್ಯಮ ಮತ್ತು ಪತ್ರಿಕೆಯ ಎಲ್ಲ ಸದಸ್ಯರನ್ನ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತ ನಮ್ಮ ಗೌರವಿತ ಜಿಲ್ಲಾ ಅಧ್ಯಕ್ಷರು ಸನ್ಮಾನ್ಯಚ್ಯುತ ಜಗದೀಶ್ ರವರೇ, ನಮ್ಮ ಪಕ್ಷದ ಮುಖಂಡರಂತ ಮೇಘರಾಜ್ ರವರೇ, ಸಾಗರದ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿ ತಮ್ಮದೇ ಆದಂತ ಗ್ರಾಮೀಣ ಪ್ರದೇಶದ ಬದುಕಿನ ಅನೇಕ ವಿಚಾರಗಳನ್ನು ತಿಳಿದುಕೊಂಡಂತ ಸನ್ಮಾನ್ಯಚ್ಯುತ ಮಲ್ಲಿಕಾರ್ಜುನ್ ಹಕ್ರೆ ಅವರೇ, ನಮ್ಮ ತೀರ್ಥಹಳ್ಳಿ ಅಧ್ಯಕ್ಷರಾದಂತ ನವೀನ್ ರವರೇ, ಮ್ಯಾಮ್ಕೋಸಿನ ಗೌರವಿತ ಅಧ್ಯಕ್ಷರು ಮಹೇಶ್ ಅಣ್ಣ, ಮುಂಚೆರಾಕಪ್ಪ ಮಹೇಶ್ ಅಣ್ಣಗೆ ಕಮಲ್ ಮಹೇಶ್ ಅವರೇ, ಮತ್ತೆ ಸನ್ಮಾನಿಸಿದ ರಾಜೇಶ್ ಕಾಮತ್ ಇದ್ದಾರೆ, ಸನ್ಮಾನಿಸಿದ ಸಂತೋಷ್ ಇದ್ದಾರೆ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಂತ ಶಿವರಾಜ್ ಇದ್ದಾರೆ, ಮಾಲ್ತೇಶ್ ಅವರಿದ್ದಾರೆ, ಬಂದತೆ ಎಲ್ಲ ಆತ್ಮೀಯ ಬಂಧುಗಳೇ. ಇದೇ 15 ದಿನ ಕೆಳಗೆ ನಮ್ಮ ಪಕ್ಷದ ಕಚೇರಿಯಲ್ಲಿ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ರೈತ ಪರ ಕೊಟ್ಟಂತ ಕಾರ್ಯಕ್ರಮ, ಅದರಲ್ಲಿ ವಿಶೇಷವಾಗಿ ತೋಟಗಾರಿಕೆ ಬೆಳೆಗಳಿಗೆ ವೆದರ್ ಬೇಸ್ಡ್ ಬೆಳೆ ವಿಮೆಯನ್ನ ಘೋಷಣೆ ಮಾಡಿದ್ದು ನಮ್ಮ ರೈತರಿಗೆ ಸಾಕಷ್ಟು ಅನುಕೂಲ ಆಗಿದೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಘೋಷಣೆಯನ್ನು ಕೂಡ ಮಾಡಿದ್ದೆ. ಅದಕ್ಕೆ ಪೂರಕವಾಗಿ ಈಗಾಗಲೇ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಬೆಳೆ ವಿಮೆ ಘೋಷಣೆ ಆಗಿದೆ. ನಿನ್ನೆ ಪತ್ರಿಕೆಯಲ್ಲೂ ಕೂಡ ಪ್ರಕಟಿಸಿದ್ರಿ ತಾವು. ಸುಮಾರು 89,611 ರೈತರಿಗೆ $113 ಕೋಟಿ 23 ಲಕ್ಷ 55 ಸಾವಿರ, 113 ಕೋಟಿ 23 ಲಕ್ಷ. ಇದು ಟೋಟಲ್ ನಾನು ಹೇಳ್ತಿರೋದು. ಒಂದೊಂದು ತಾಲೂಕಿನಲ್ಲಿ ಒಂದೊಂದು ಪಂಚಾಯತ್ ಕೇಂದ್ರದಲ್ಲಿ ವ್ಯತ್ಯಾಸಗಳು ಸಾಕಷ್ಟು ಇರುತ್ತೆ ಸರ್. ಒಟ್ಟು ರೈತರು 89,611 ಬೇಡ, ರೌಂಡ್ ಫಿಗರ್ 90,000 ಅಂತ ಇಟ್ಕೊಳ್ಳಿ ಸರ್. ಅದರಲ್ಲಿ 113 ಕೋಟಿ 23 ಲಕ್ಷ ಅಧಿಕೃತವಾಗಿ ಸರ್ಕಾರ ಘೋಷಣೆ ಆಗಿದೆ ಸರ್. ಬಿಡುಗಡೆ ಆಗಿದೆ ಸರ್, ಸಾರಿ ಬಿಡುಗಡೆ ಆಗಿದೆ ಸರ್. 24-25 25-26 ಮುಂದಿನ ವರ್ಷ ಬರುತ್ತೆ, ಮುಂದಿನ ವರ್ಷ ಬರುತ್ತೆ. ಇದರಲ್ಲಿ ವಿಶೇಷವಾಗಿ ಅಡಿಕೆ, ಮಾವು, ಕಾಳುಮೆಣಸು, ಶುಂಠಿ 99% ಮೇಜರ್. ಇದರಲ್ಲಿ ಅಡಿಕೆಗೆ ಮೇಜರ್ ಬೆಳೆ ವಿಮೆಯನ್ನು ಘೋಷಣೆಯನ್ನ ಮಾಡಿದ್ದಾರೆ. ಅರೆ ಘೋಷಣೆ ಆಗಿ ಅಕೌಂಟಿಗೆ ಜಮಾ ಆಗ್ತಿರೋಂಥ ಈ ಸಂದರ್ಭದಲ್ಲಿ ಕೆಲವು ಕಡೆಯಿಂದ ಕಂಪ್ಲೇಂಟ್ಸ್ ಬರ್ತಾ ಇದೆ. ಕೆಲವು ಕಡೆಗೆ ಟೋಟಲ್ ಆ ಬೆಳೆ ವಿಮೆಗೆ ಪ್ರೀಮಿಯಂ ಏನು ಕಟ್ಟಬೇಕಲ್ಲ, ಕಂತು ಪ್ರೀಮಿಯಂ ಕಟ್ಟಬೇಕಲ್ಲ. ಅದು ನಿಮ್ಗೆ ಗೊತ್ತಿದೆ, ಕೇಂದ್ರ ರಾಜ್ಯ 12.5% ಪ್ಲಸ್ ರೈತ 5% ಕಟ್ತಾನೆ. ಕಟ್ಟಿದಂತ ಕಂತಿನ ಹಣ, ರೈತ ಕಟ್ಟಿದಂತ ಕಂತಿನ ಹಣನೂ ಕೂಡ ನನಗೆ ಬಂದಿಲ್ಲ ಅಂಥೇಳಿ ವಿಶೇಷವಾಗಿ ನಮ್ಮ ಸಾಗರದ ನಿಟ್ಟೂರು, ತೀರ್ಥಹಳ್ಳಿ ಅನೇಕ ತಾಲೂಕುಗಳಲ್ಲಿ ಆಗಿದೆ ಸರ್. ಹೊಸನಗರ ತಾಲೂಕಲ್ಲೂ ಕೂಡ ಆಗಿದೆ, ಫೋನ್ಗಳು ಬರ್ತಾ ಇದೆ. ಸೊ ಆ ದೃಷ್ಟಿಯಿಂದ ಈಗ ತಾನೇ IB ಒಳಗೆ ಸುಮಾರು ಒಂದು 20 ಸೊಸೈಟಿಯ ಅಧ್ಯಕ್ಷರು ಯಾರ ಕಂಪ್ನಿ ಬಂದ್ರಪ್ಪ ಅಂತೇಳಿ, ನಾನು ಪಾರ್ಲಿಮೆಂಟ್ ಸೆಷನ್ ಮಧ್ಯಾಹ್ನ 3 ಗಂಟೆ ಫ್ಲೈಟ್ಗೆ ಹೊರಟೆ. ನಾನು ನಮ್ಮ ರೈತ ನಾಯಕರಂತ ಹಕ್ರೆ ಅವರಿದ್ರು, ನಮ್ಮ ಪಕ್ಷದ ಅಧ್ಯಕ್ಷರಂತ ಜಗದೀಶ್ ಇದ್ರು, ನಮ್ಮ ಮೇಘರಾಜ್ ಇದ್ರು, ಮ್ಯಾನ್ಕೋಸ್ ಅಧ್ಯಕ್ಷರಿದ್ರು, ಎಲ್ಲರೂ ಕೂಡ ನಮ್ಮ ತೀರ್ಥಹಳ್ಳಿ ಅಧ್ಯಕ್ಷರಿದ್ರು. ಎಲ್ಲರೂ ಕೂಡ ಸೊಸೈಟಿ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದಾಗ ಅನೇಕ ವಿಚಾರಗಳು ಹೊರಗಡೆ ಬಂತು. ಆ ಮೀಟಿಂಗ್ಗೆ ADC ಬಂದಿದ್ರು, ಆ ಮೀಟಿಂಗಿಗೆ ಮಳೆ ಮಾಪನ ಕೇಂದ್ರದ ಅಧಿಕಾರಿಗಳು ಬಂದಿದ್ರು, ಆ ಮೀಟಿಂಗಿಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಬಂದಿದ್ರು. ಒಟ್ಟು ಚರ್ಚೆ ಆಗಿದ್ದೇನು ಅಂದ್ರೆ, ಇಲ್ಲಿ ಮೇಲ್ನೋಟ ನಮಗೆ ಕಾಣ್ತಾ ಇರೋದು ಎಲ್ಲೋ ಒಂದ್ ಕಡೆ ನಮ್ಗೆ ಇನ್ನೂ 100 ಕೋಟಿ ಬರಬೇಕಾಗಿದೆ. ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ
ನಮಗೆ ಇನ್ನೂ ಕೂಡ 100 ಕೋಟಿಗಿಂತ ಹೆಚ್ಚು ಬರಬೇಕಾಗಿದೆ. ಎಲ್ಲೋ ಒಂದ್ ಕಡೆಗೆ ಅನ್ಯಾಯ ಆಗಿದೆ. ಯಾವುದೇ ಪ್ಯಾರಾಮೀಟರ್ ಇಲ್ಲ. 3 ವರ್ಷಕ್ಕೊಂದ್ಸತಿ 3 ವರ್ಷಕ್ಕೊಮ್ಮೆ ಒಂದು ಟರ್ಮ್ ಶೀಟ್ ಅಂತ ರೆಡಿ ಮಾಡ್ತಾರೆ. 3 ವರ್ಷಕ್ಕೊಮ್ಮೆ ಟರ್ಮ್ ಶೀಟ್ ಅಂತ ಮಾಡ್ತಾರೆ. ಸೊ ಅದ್ರ ಪ್ರಕಾರ ಟರ್ಮ್ ಶೀಟ್ ಅಲ್ಲಿ 3 ಸೆಂಟಿಮೀಟರ್ ಮಳೆ ಸತತ 8 ದಿನ ಇರಬೇಕು ಅಂತೇಳಿ ಆ ಒಂದು ಟರ್ಮ್ ಶೀಟ್ ಅಲ್ಲಿ ಇದೆ ಸರ್. ಅದೇ ಟರ್ಮ್ ಶೀಟ್ ಅಲ್ಲಿ 3 ವರ್ಷಕ್ಕೊಂದ್ಸತಿ ಟರ್ಮ್ ಶೀಟ್ ಅಧಿಕಾರಿಗಳು ಡಿಸಿ ಇವರೆಲ್ಲರೂ ಕೂಡ ಕೂತ್ಕೊಂಡು ಮಾಡುವಂತ ಟರ್ಮ್ ಶೀಟ್ಸ್ ಅಧಿಕಾರಿಗಳು ಕೂತ್ಕೊಂಡು ಮಾಡ್ತಾರೆ. 3 ವರ್ಷದ ಟರ್ಮ್ ಶೀಟ್ ಅಲ್ಲಿ 3 ಸೆಂಟಿಮೀಟರ್ ಮಳೆ ಸತತ 8 ದಿನ ಇರಬೇಕು ಅಂತ ಇದೆ. ಅದರ ಹಿಂದಿನ ಟರ್ಮ್ ಶೀಟ್ ಅಲ್ಲಿ ಅಂದ್ರೆ ಅದರಿಂದ ಹಿಂದಿನ 3 ವರ್ಷದಲ್ಲಿ ಅವತ್ತಿದ್ದೇನು ಅಂದ್ರೆ ಸತತ 5 ದಿನ ಅಂತ ಇತ್ತು. 5 ದಿನ ಇರೋದು 8 ದಿನ ಯಾಕೆ ಮಾಡಿದ್ರಿ? ಟರ್ಮ್ ಶೀಟ್ ಅಲ್ಲಿ ಹಿಂದಿನ 3 ವರ್ಷದಲ್ಲಿ 3 ಸೆಂಟಿಮೀಟರ್ ಮಳೆ ಸತತ 5 ದಿನ ಅಂತ ಇದ್ದಿದ್ದನ್ನ 8 ದಿನ ಅಂತ ಯಾಕೆ ಮಾಡಿದ್ರಿ? ಇದು ಒಂದು ಸರ್. ಎರಡನೇದು 32 ಮಿಲಿಮೀಟರ್ ಒಂದು ದಿನ ಅಥವಾ 4 ದಿನಗಳಲ್ಲಿ 32 ಮಿಲಿಮೀಟರ್ ಒಂದು ದಿನ ಅಥವಾ 4 ದಿನದಲ್ಲಾದರೂ ಕೂಡ ಅವರಿಗೆ ಪರಿಹಾರ ಕೊಡಬೇಕು ಅಂತ ಇತ್ತು. ಈಗ ಅದರಲ್ಲೂ ಕೂಡ ಬದಲಾವಣೆಯನ್ನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಉದಾಹರಣೆಗೆ ಮಳೆ ಮಾಪನ ಕೇಂದ್ರ ನನಗೆ ಗೊತ್ತಿರಬೇಕಾದ್ರೆ ಒಂದು 100 ಹಾಳಾಗಿದೆ ಸರ್. 100 ಚಿಲ್ಲರೆ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಮಳೆ ಮಾಪನ ಕೇಂದ್ರ ನಮ್ಮ ಜ್ಞಾನೇಂದ್ರ ಅವರು ಕೆಡಿಬಿಯಲ್ಲೂ ಕೂಡ ಕೆಡಿಬಿ ಮೀಟಿಂಗ್ ಅಲ್ಲೂ ಕೂಡ ಪ್ರಸ್ತಾಪನೆ ಮಾಡಿದ್ರು. ಕೆಲವು ಕಡೆಗೆ ಏನಾಗಿದೆ ಮಳೆ ಮಾಪನ ಕೇಂದ್ರ ತುಕ್ಕಿಡಿಬಾರ್ದು ಅಂತ ಹೇಳಿ ಮೇಲ್ ಶೀಟ್ ಅನ್ನು ಕೂಡ ಹಾಕಿಟ್ಟಿದ್ದಾರೆ. ಸೊ ಇದಕ್ಕೆ ಏನ್ ಮಾಡಿದಿರಿ ಅಂತ ಕೇಳಿದಾಗ ಯಾವ ಮಳೆ ಮಾಪನ ಕೇಂದ್ರ ಹಾಳಾಗಿದೆ, ಯಾವ ಪಂಚಾಯತಿ ಕೇಂದ್ರ ಹಾಳಾಗಿದೆ, ಅಕ್ಕಪಕ್ಕದ ಪಂಚಾಯತಿ ನಾವು ತಗೊಂತೀವಿ ಅಂತ ಹೇಳ್ತಾರೆ. ಒಂದು ಅಕ್ಕಪಕ್ಕದ ಪಂಚಾಯತ್ ಅಂದ್ರೆ ಯಾವುದು? ಈ ಒಂದು ಪಂಚಾಯತಿಗೆ ಸುತ್ತಮುತ್ತ ಒಂದು 3-4 ಪಂಚಾಯತಿ ಇರುತ್ತೆ. ಅದರಲ್ಲಿ ಯಾವುದು ಕಮ್ಮಿ ಮಳೆ ಆಗಿರುತ್ತೆ ಅದನ್ನು ಇವ್ರು ತಗೊಂಡಿದ್ದಾರೆ. ಅರೆ ಇವ್ರ ಕಂಪ್ನಿಗೆ ಯಾವ್ದು ಅನುಕೂಲ ಆಗುವಂತ ಪೂರಕ ಅಂಶಗಳಿದಾವೆ. ಅದ್ರ ಮೊದಲು ಆ ಸರೌಂಡಿಂಗ್ ಇರುವಂತ ಒಂದು ಆಸ್ತಿ ಅಂದ್ರೆ ಒಂದು ಚೆಕ್ ಬಂದಿ ಅಂತ ಇರುತ್ತೆ, 4 ದಿಕ್ಕಿರುತ್ತೆ. ಹಂಗೆ ಒಂದು ಪಂಚಾಯತಿಗೂ ಕೂಡ ಚೆಕ್ ಬಂದಿ 4 ಗ್ರಾಮ ಪಂಚಾಯತಿ ಸುತ್ತ ಬರುತ್ತೆ. ಯಾವ್ದಾದ್ರು ಒಂದು ಹೈಯೆಸ್ಟ್ ಮಳೆ ಆಗಿದ್ದ ಕೇಂದ್ರ ತಗೊಬೇಕಲ್ಲ, ಅದು ತಗೊಂತಾ ಇಲ್ಲ. ಆತರ ಮಳೆ ಮಾಪನ ಕೇಂದ್ರ ನಿಮಗೆ ಹಾಳಾಗಿದ್ದು ಪಕ್ಕದ್ದು ಮಾಪನ ಕೇಂದ್ರದ್ದು ಅಂಕಿಅಂಶವನ್ನು ನೀವು ತೆಗೆದುಕೊಳ್ತೀರಿ ಅಂದಮೇಲೆ ಹಾಗಾದ್ರೆ ಪಕ್ಕದ ಪಂಚಾಯತಿಯಲ್ಲಿ ಯಾರಿಗೋ 100ಕ್ಕೆ 80 ರೂಪಾಯಿ ಕೊಟ್ಟಿದ್ದೀರಿ, ಇಲ್ಲಿ 20 ರೂಪಾಯಿ ಕೊಟ್ಟಿದ್ದೀರಿ, ಅದನ್ನು ಕೂಡ ನೀವು ಕನ್ಸಿಡರ್ ಮಾಡಬೇಕಲ್ಲ ಹಾಗಿದ್ರೆ. ಹಾಗಾಗಿ ಯಾವುದೇ ಒಂದು ಮಾಪನ ಇಲ್ಲ ಇದಕ್ಕೆ. ಇವರ ಈ ಒಂದು ಇನ್ಶೂರೆನ್ಸ್ ಇವ್ರದ್ದು ಏನಿದೆ ಇವರಿಗೆ ಕಂಪ್ನಿಗೆ ಅನುಕೂಲ ಆಗೋ ರೀತಿಯಲ್ಲಿ ಬದಲಾವಣೆಗಳನ್ನ ಆ ಸಂದರ್ಭದಲ್ಲಿ ಮಾಡಿಕೊಂಡ ರೀತಿಯಲ್ಲಿ ನಮಗೆಲ್ಲರೂ ಕೂಡ ಕಾಣ್ತಾ ಇದೆ. ಹಾಗಾಗಿ ನಮ್ಮ ಪಕ್ಷದಿಂದ ಮತ್ತೊಮ್ಮೆ ನಾವು ಒತ್ತಾಯ ಮಾಡ್ತಾ ಇದೀವಿ, ಯಾವುದೇ ಕಾರಣಕ್ಕೂ ಕೂಡ ರೈತರು ಇದನ್ನ ಹೋಮ್ವರ್ಕ್ ಮಾಡ್ಕೊಳ್ಳಿ. ನಾವಂತೂ ಹೋಮ್ವರ್ಕ್ ಮಾಡಿದೀವಿ. ಈ ವಿಚಾರ ಪಾರ್ಲಿಮೆಂಟ್ ಅಲ್ಲೂ ಕೂಡ ನಾನು ತಗೊಂತೀನಿ. ನಾನು ಇದನ್ನ ನಮಗೆ ಒಂದು 100-105 ಕೋಟಿ ಇನ್ನೂ ಕೂಡ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಬರಬೇಕಾಗಿದೆ. ಆ ದಿಕ್ಕಲ್ಲಿ ನಮ್ಮ ಮ್ಯಾಮ್ಕೋಸಿನ ಅಧ್ಯಕ್ಷರು ಹೋಮ್ವರ್ಕ್ ಮಾಡ್ತಾರೆ, ನಮ್ಮ ಪಕ್ಷನೂ ಗಮನ ಕೊಡುತ್ತೆ, ನಮ್ಮ ರೈತ ಮುಖಂಡಗಳು ಗಮನಿಸ್ತಾರೆ, ನಾಳೆಯಿಂದ ಅದು ಗಮನಿಸ್ತಾರೆ. ಇನ್ನೊಂದು ವಾರ ಗಡುವು ಕೊಡ್ತೀವಿ. ನಮ್ಮ ಗೌರವಿತ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡ್ತೀನಿ, ತಾಲೂಕು ವೈಸ್ ಕಮಿಟಿಗಳನ್ನು ಮಾಡಿ ಎಲ್ಲೆಲ್ಲಿ ಈ ತರ ಹಾಳದಂತ ಮಳೆ ಇದೇನು ಮಾಪನ ಇದೆ ಅದರಲ್ಲಿ ಏನೇನು ಹೋಮ್ವರ್ಕ್ ಮಾಡಿದಿರಿ, ನಮಗೆ ಹೈಯೆಸ್ಟ್ ನಮಗೆ ಇನ್ನೂ ಕೂಡ ಕೊಡೋದು ಬಾಕಿ ಇದೆ. ಈ ರೀತಿ ಕುಲ್ಲ ಕಾಣ್ತಾ ಇದೆ. ರೈತರ ನ್ಯಾಯ ಸಿಗಲ್ಲ, ರೈತರಿಗೆ ಕಟ್ಟದಂತ ಪ್ರೀಮಿಯಮ್ಮು ಕೂಡ ಬಂದಿಲ್ಲ. ಬರೀ 500-600 ಒಂಥರ ಅವಮಾನ ಮಾಡೋ ಕೆಲಸನೂ ಕೂಡ ಮಾಡಿದ್ದಾರೆ. ಮತ್ತೆ ಈ ವರ್ಷ ಈ ತಪ್ಪಿ ಸರಿ ಮಾಡ್ಕೊಳ್ಳಿ ಅಂದ್ರೆ ಈಗ ಆಲ್ರೆಡಿ ಈ ವರ್ಷ ಸ್ಟ್ಯಾಟಿಸ್ಟಿಕ್ಸ್ ಈಗ ಆಲ್ರೆಡಿ ಕಲೆಕ್ಟ್ ಮಾಡಿ ಮುಂದಿನ ವರ್ಷಕ್ಕೆ ಅನೌನ್ಸ್ ಮಾಡ್ತಾರೆ. ಅಲ್ಲೂ ಅನ್ಯಾಯ ಆಗುತ್ತೆ. 2 ವರ್ಷಕ್ಕೆ ಮಳೆ ಮುಗಿದಿದೆ, ಈಗ ಆಲ್ರೆಡಿ ಅಲ್ಲೂ ಕೂಡ ಮುಂದಿನ ವರ್ಷಕ್ಕೆ ಬರುವಂತದ್ದು ಬೆಳೆ ವಿಮೆ ಇದೆ. ಈ ರೀತಿ ಸ್ಪಷ್ಟವಾಗಿ ರೈತರಿಗೆ ಎಲ್ಲೋ ಒಂದು ಕಡೆಗೆ ಅನ್ಯಾಯ ಆಗ್ತಿದೆ ನಂಗೆ ಕಾಣ್ತಾ ಇದೆ. ಇದು ಕೈ ತಪ್ಪಾಗಿದೆಯೋ ಅಥವಾ ನಿಮ್ಮ ಮಾನದಂಡನೆ ಈ ತರ ಇದೆಯೋ ನಂಗೆ ಗೊತ್ತಿಲ್ಲ. ಇದನ್ನು ಸರಿ ಮಾಡಿ ಯಾವುದು ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ ಫೈನಲ್ ಮಾಡಿದ್ದು ರಾಜ್ಯ ಸರ್ಕಾರನೇ ಫೈನಲ್ ಮಾಡುತ್ತೆ. ಸರ್ಕಾರಕ್ಕೆ ವಿನಂತಿ ಮಾಡ್ಕೊಂತೀನಿ, ರೈತರಿಗೆ ಇದರಲ್ಲಿ ಎಲ್ಲೋ ಒಂದ್ ಕಡೆ ಅನ್ಯಾಯ ಆಗ್ತಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದನ್ನು ಸರಿ ಮಾಡಿಕೊಡ್ಬೇಕು ಅಂತೇಳಿ ನಾನು ಜಿಲ್ಲಾ ಆಡಳಿತಕ್ಕೆ, ಸರ್ಕಾರದ ಕೃಷಿ ಇಲಾಖೆಯ ಕಾರ್ಯದರ್ಶಿಗಳಿಗೆ, ತೋಟಗಾರಿಕೆ ಇಲಾಖೆ ಹಾರ್ಟಿಕಲ್ಚರ್ ಕ್ರಾಪಿನ ಕಾರ್ಯದರ್ಶಿಗಳಿಗೆ ಎಲ್ಲರೂ ಕೂಡ ನಾನು ಪಕ್ಷದ ಪರವಾಗಿ ನಾನು ಮನವಿಯನ್ನ ಮಾಡ್ಕೊಳ್ತೀನಿ. ಸರ್ ಬೇರೆ ಕಡೆನೂ ಆಗಿರ್ಬೋದು, ನಂಗೆ ಗೊತ್ತಿಲ್ಲ. ಉದಾಹರಣೆಗೆ ಕಾಳುಮೆಣಸು, ಉತ್ತರ ಕನ್ನಡದಲ್ಲಿ ಕಾಳುಮೆಣಸಿಗೆ ರೈತ ಕಟ್ಟಬೇಕಾದ ಪ್ರೀಮಿಯಂ ಕಮ್ಮಿ ಇದೆ,
5% ಇದೆ, ನಮಗೆ ಡಬಲ್ ಇದೆ ಸರ್, 10 ಇದೆ. ಅಂದ್ರೆ ಅಲ್ಲಿರೋ ಕಂಪ್ನಿ ಯಾಕೆ 5 ಮಾಡಿದ್ರು, ನಮಗೆ ಯಾಕೆ 10 ಮಾಡಿದ್ರಿ? ಹಾಗಾಗಿ ಎಲ್ಲೋ ಒಂದ್ ಕಡೆಗೆ ಈ ಸ್ವತಂತ್ರ ಆ ಜಿಲ್ಲಾ ಆಡಳಿತಕ್ಕೆ ಕೊಟ್ಟು ಇವ್ರೇನ್ ಟರ್ಮ್ ಶೀಟ್ ರೆಡಿ ಮಾಡ್ತಾರೆ, ಆ ಕಂಪ್ನಿಗಳು ಅನುಕೂಲ ರೀತಿಯಲ್ಲಿ ಆಗ್ತಾ ಇದೆ ಅಂತ ಎಲ್ಲೋ ಒಂದ್ ಕಡೆ ಡೌಟ್ ಬರ್ತೀನಿ. ಆದ್ರೆ ನಂಗೆ ವಿಶ್ವಾಸ ಇದೆ ನಮ್ಮ ಜಿಲ್ಲಾ ಆಡಳಿತದ ಬಗ್ಗೆ, ನಮ್ಮ DC ಅವ್ರ ಬಗ್ಗೆ, ಇನ್ನೊಬ್ಬರ ಬಗ್ಗೆ. ಆದ್ರೆ ನಮ್ಗೆ ಚುನಾಯಿತ ಪ್ರತಿಗಳು ಕಂಡಂತ ಈ ಅನ್ಯಾಯ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ಸರಿ ಮಾಡಿಕೊಟ್ಟು ಈ ವರ್ಷ ಆದಂತ ವ್ಯತ್ಯಾಸದ ಹಣವನ್ನು ಕೊಡಬೇಕು, ಮತ್ತು ಮುಂದಿನ ವರ್ಷ ಕೂಡ ಇದು ತಪ್ಪಾಗಬಾರ್ದು. ಮತ್ತೆ ಈ ಮಳೆ ಮಾಪನ ಏನಿದೆ ಇದು 24/7. ಯಾಕೆಂದ್ರೆ ನಾಳೆ ಏನಾದ್ರು ಮಳೆ ಹೆಚ್ಚು ಕಮ್ಮಿ ಡಿಸಾಸ್ಟರ್ ಆಗಿ, ಫ್ಲಡ್ ಆಗಿ ರೈತ ಜೀವನನೇ ಕೊಚ್ಕೊಂಡು ಹೋದಂತ ಉದಾಹರಣೆಗಳು ನಾವು ನೋಡ್ತಾ ಇದೀವಿ. ಹಾಗೆ ಅದನ್ನ ಆ ರೀತಿ ನೆಗ್ಲೆಕ್ಟ್ ಮಾಡೋದು ಪ್ರಶ್ನೆನೇ ಇಲ್ಲ. ಅದನ್ನ ವೀಕ್ಲಿ ಒಂದ್ಸತಿ ಅಲ್ಲಿ ತಹಸೀಲ್ದಾರ್ ಹೇಳಿ ಪರ್ಸ್ಯೂ ಮಾಡಬೇಕು. PDOಗಳು ಏನ್ ಮಾಡ್ತಾರೆ, ಹತ್ರ ಒಂದು 100 ಸಿಗುತ್ತೆ ಸರ್. ನಮ್ಮ ಶಿವಮೊಗ್ಗದಲ್ಲಿ ಇರುವಂತ 200 ಚಿಲ್ಲರೆಯಲ್ಲಿ 50% ಕೆಟ್ಟೋಗಿದೆ ಸರ್. ಮತ್ತೆ ಕೆಲವು ಕಡೆಗೆ ಏನ್ ಮಾಡಿದ್ದಾರೆ ಅಂದ್ರೆ ಮಳೆ ಬಿತ್ತು ಕಿಡಿಬಾರ್ದು ಅಂತೇಳಿ ಮೇಲ್ಗಡೆ ಶೀಟ್ ಹಾಕ್ಬಿಟ್ಟಿದ್ದಾರೆ. ಅದೊಂದು ಸಮಸ್ಯೆ. ಮೊನ್ನೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿಯಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಮಾಡಿದ್ದೇನೆ ಡೆಲ್ಲಿಲಿ ಮೊನ್ನೆ ಹೋದಾಗ. ಈ ತರ ತಪ್ಪುಗಳು ಆಗಿದೆ ಸರ್, ಸರಿ ಮಾಡ್ಕೊಡ್ಬೇಕು. ಸ್ಪಷ್ಟವಾಗಿ ಚರ್ಚೆ ಆಗಿದೆ ಸರ್. ಇಲ್ಲಿ ಒಂದ್ ಕಡೆ ಮಳೆ ಮಾಪನದ ಇದು ಒಂದು ವಿಚಾರ, ಅಂದ್ರೆ ಎಷ್ಟು ನೆಗ್ಲಿಜೆನ್ಸಿ ಇದೆ ಅನ್ನೋಕೆ ಇದೊಂದು ಉದಾಹರಣೆ. 6 ತಿಂಗಳ ಕೆಳಗೆ KDPಲಿ ನಮ್ಮೆಲ್ಲ ಶಾಸಕರು ನಾವೆಲ್ಲರೂ ಕೂಡ ಚರ್ಚೆ ಮಾಡಿದ್ದೀವಿ. ಆದ್ರೂ ಕೂಡ ಸರಿ ಮಾಡಿ ಇದು ಒಂದ್ ಕಡೆಗೆ. ಆದ್ರೆ ಇವತ್ತು ಆತರ ಹಾಳದಾಗ ತೆಗೆದುಕೊಳ್ಳುವಂತ ಒಂದು ಕ್ರೈಟೀರಿಯಾ ಇದೆಯಲ್ಲ, ಅದು ಅಲ್ಲೂ ಕೂಡ ಮೋಸ ಮಾಡ್ತಾ ಇದ್ದಾರೆ. ಹಾಳಾದ್ಮೇಲೆ ಪಕ್ಕಕ್ಕೆ ತಗೊಬೇಕು ಅಂತ ಇದೆ. ಅಲ್ಲಿ ಯಾವ್ದು ಕಮ್ಮಿ ಇದೆ ಅದನ್ನ ಕ್ರೈಟೀರಿಯಾ ತಗೊಂಡು ಮೋಸ ಮಾಡ್ತಾ ಇದ್ದಾರೆ ನಮಗೆ. ರೈತರು ಸ್ಪಷ್ಟವಾಗಿ ಮೋಸ ಆಗ್ತಾ ಇದೆ. ದಯಮಾಡಿ ಇದನ್ನ ಅತ್ಯಂತ ಹೆಚ್ಚಿನ ಮಳೆ ನಮ್ಮ ತೀರ್ಥಹಳ್ಳಿ ಆ ಕಡೆ ಭಾಗದಲ್ಲಿ ಬಂದು ಕೊಳೆ ರೋಗ ಬಂದು ಯಾವತ್ತೂ ಜೀವನದಲ್ಲಿ ಅನಿಸುವಂತ ನೋವನ್ನ ಅನಿಸಿದ್ದಾರೆ. ಅದನ್ನ ನೋಡೋಣ ಮುಂದಿನ ಸತಿ ಅದಕ್ಕೆ ಬೆಳೆ ವಿಮೆ ಬರುತ್ತೆ. ಹಿಂದಿನಿಂದ ಈ ವರ್ಷ ಈಗ ಬಂದಿದೆ ಬೆಳೆ ವಿಮೆ, ನಮಗೆ ಅಲ್ಲಿ ನ್ಯಾಯ ಸಿಕ್ಕಿಲ್ಲ. ವೈಜ್ಞಾನಿಕವಾಗಿ ಮತ್ತೊಮ್ಮೆ ಸ್ಟಡಿ ಮಾಡಬೇಕು ಅಂತ ನಾನು ಒತ್ತಾಯನ ಮಾಡ್ತೀನಿ. ನನ್ಗೆ ಗೊತ್ತಿಲ್ಲ ಸರ್, ನಾನು ಹೀಗೆ ಮೋಸ ಅಂತ ಹಿಂದೆ ನಿಮ್ಗೆ ಗೊತ್ತಿರಲಿ ಸರ್. ಡೈಲಿ ಆ ಒಂದು ಸಾಫ್ಟ್ವೇರ್ ಪ್ರಕಾರ ರೈತರಿಗೆ ಡೈಲಿ ಮಳೆ ಡೀಟೇಲ್ಸ್ ಕಳಿಸ್ತಾ ಇದ್ರು, ಅಪ್ಡೇಟ್ ಮಾಡ್ತಾ ಇದ್ರು. PDOಗಳಿಗೆ ರೀಡಿಂಗ್ ಅಪ್ಡೇಟ್ ಮಾಡ್ತಾ ಇದ್ರು. ಅದು ನಿಲ್ಲಿಸೇ ಬಿಟ್ರು ಇದ್ದಕ್ಕಿದ್ದಂಗೆ ಒಂದು ವರ್ಷದಿಂದ. ಯಾರೋ ಒಬ್ಬ ಅವನ ಹೆಸರು ಮರ್ತೆ ನಾನು, ಶ್ರೀವತ್ಸ ಅಂತೇಳಿ ತುಮ್ರಿ ಅವನು ಯಾರೋ ಕೋಟೆ ಹೋಗಿದ್ದ ಮೊನ್ನೆ. ಅಲ್ಲಿ ಕ್ಲೈಮ್ ಆಯ್ತು, ಅವನಿಗೆ 10 ಪಟ್ಟು ಬಂತು. ಕಾಂಪ್ರಮೈಸ್ ಆದ್ರು ಕಂಪ್ನಿಯವರು, ದಯವಿಟ್ಟು ಕೇಸ್ ವಾಪಸ್ ತೆಗೆದುಕೊಳ್ಳಿ ಅಂದ್ರೆ ಕಾಂಪ್ರಮೈಸ್ ಆಗಿ ಹೋಗಿದ್ರು. ಮತ್ತೆ ಅವಾಗ ಹಾಕಿದ್ರೆ ಸರಿ ಆಯ್ತು, ಕೋರ್ಟಲ್ಲಿ ಹೆಂಗೆ ಅದು ನ್ಯಾಯ ಸಿಕ್ತು ಅವನಿಗೆ, ಒಬ್ಬ ರೈತ. ಹಾಗಾಗಿ ಇಡೀ ಕ್ಷೇತ್ರದ ರೈತರಿಗೆ ಅನ್ಯಾಯ ಆಗುತ್ತೆ. ಎಲ್ಲ ತಾಲೂಕಿನಲ್ಲೂ ಕೂಡ ಈ ಮಳೆ ಮಾಪನದಿಂದ ಸಾಕಷ್ಟು ವ್ಯತ್ಯಾಸ ಇದೆ. ಪಕ್ಕದ ಪಂಚಾಯತ್ ₹100 ಕೊಟ್ಟರೆ ನಮಗೆ ₹10 ಕೊಟ್ಟಿದ್ದಾರೆ ಇನ್ನೊಂದು ಪಂಚಾಯತ್. ಸರಿ ಮಾಡ್ಕೊಡ್ಬೇಕು ಅಂತ ನಾವು ಒತ್ತಾಯನ ಮಾಡ್ತೀವಿ ಸರ್. ಕೃಷಿ ಆಧಾರಿತ ಇದಕ್ಕೆ ಆಲ್ರೆಡಿ ಬೆಳೆ ವಿಮೆ ಮುಂದಿನ ವರ್ಷ ಬರುತ್ತೆ. ಹೋದ ವರ್ಷದ್ದು 13 ಕೋಟಿ ಚಿಲ್ಲರೆನ ಬಂದಿದೆ. ಅದೇ ಅಲ್ಲೂ ಅನ್ಯಾಯ ಆಗುತ್ತೆ ಸರ್. ಅದು ಅದನ್ನು ಕೂಡ ಗಮನಿಸಬೇಕು ಗೊತ್ತೆ ಸರ್. ಒಂದು ಸರ್ಕಾರ ಮುನ್ನೆಚ್ಚರಿಕೆ ವಹಿಸಬೇಕಾಗಿತ್ತು. ಪಾಪ ಇವರ ಜಗಳದಲ್ಲೇ ಕಾಲವನ್ನ ಈ ತಿಂಗಳು ಕಳೆದ್ರೆ ಹೊರತು ಪಾಪ ರೈತರು ಸಿಕ್ಕಂತ ಮೆಕ್ಕೆಜೋಳಕ್ಕೆ ಸಿಕ್ಕಂತ ಬೆಲೆ ನಾಳೆ ಮಧ್ಯೆ ಮಳೆ ಆಗ್ತಾ ಇತ್ತು, ಇಟ್ಕೊಳ್ಲಿಕ್ಕೆ ಬರಲ್ಲ, ಹಾಳಾಗಿ ಹೋಗುತ್ತೆ. ಪಾಪ ಅಲ್ಲೇ ಜಮೀನಿಗೆ ಬಂದು ಏನ್ ತಗೊಂತಾರೆ 1600, 1500 ಹಂಗಲ್ಲಿ ಕ್ವಿಂಟಲ್ ಗಟ್ಟಲೆ ಕೊಟ್ಟು ಕಳಿಸ್ಬಿಟ್ರು. ಈಗ ಪಾಪ ಇಂಥವ್ರು ಜಗಳದಲ್ಲೂ ಗೊಂದಲಲ್ಲೂ ಮಧ್ಯ ಖರೀದಿ ಮಾಡ್ತೀವಿ ಅಂತ ಮೊನ್ನೆ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಇನ್ನು ಖರೀದಿ ಶುರು ಆಗ್ಲಿಕ್ಕೆ ಇನ್ನೊಂದು ವಾರ ಇದರಲ್ಲಿ ಶುರು ಆಗ್ಬೋದು. ರೈತರು ಅದನ್ನು ಉಪಯೋಗಿಸ್ಕೊಳ್ಳಿ. ಅದೇ ಒಂದು 50-60% ರೈತರು ಬೆಳೆ ಮಾರಾಟ ಮಾಡ್ಕೊಂಡು ಅವ್ರಿಗೆ ಸಿಕ್ಕಿದ ರೇಟಿಗೆ ಕೊಟ್ಟರು ಕೈ ಸುಟ್ಕೊಂಡಿದ್ದಾರೆ ಸರ್. 2400 ಇಲ್ಲ ಈ ನಾಳೆಯಿಂದ ಖರೀದಿ ಮಾಡ್ತಾರೆ, 2400ಕ್ಕೆ ಖರೀದಿ ಮಾಡ್ತಾರೆ. ಇಷ್ಟು ದಿನ ವ್ಯಾಪಾರಸ್ಥರು ಆತರ ಅದು ಲಾಭ ಪಡ್ಕೊಂತಾರೆ. ರೈತರು ಮೋಸ ಆಗತ್ತೆ. ಇದೇ ಕಣ್ ತೆಗೆಯೋ ಕೆಲಸ ಮೊದಲೇ ಮಾಡಿದರೆ ಈ ಅನ್ಯಾಯ ನಮ್ಮ ರೈತರೇ ಆಗ್ತಿದ್ದಿಲ್ಲ. ಇನ್ನು ತುಂಬಾ ಒಳ್ಳೆ ರೀತಿಯಿಂದ ಚರ್ಚೆ ಆಯಿತು. ಒಂದು ಫಿನಾನ್ಷಿಯಲ್ ಒಂದು ನಾಳೆ ರೀಸ್ಟಾರ್ಟ್ ಮಾಡಲಿಕ್ಕೆ ಯಾವ ರೀತಿ ಅಂತ ಒಂದು ಸವಾಲುಗಳು ಬರ್ಬೋದು ಅಂತೇಳಿ ಅದನ್ನ ಸ್ಟಡಿ ಮಾಡಲಿಕ್ಕೆ ಮೆಕಾನೆ ಒಂದು ಕಂಪ್ನಿಗೆ ಅದನ್ನ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಅವ್ರು ಹೋಮ್ವರ್ಕ್ ಮಾಡ್ತಾ ಇದ್ದಾರೆ. ಇನ್ನೊಂದು ನಾಳೆ ಆರ್ಡರ್ಸ್ ತರಲಿಕ್ಕೆ, ಪ್ರಾಡಕ್ಟ್ ಸೇಲ್ ಮಾಡಲಿಕ್ಕೆ ಮೇದಾನೆ ಅಂತೇಳಿ ಇನ್ನೊಂದು ಕಂಪ್ನಿಗೆ ಕೊಟ್ಟಿದ್ದಾರೆ. ಅವ್ರು ಹೋಮ್ವರ್ಕ್ ಮಾಡ್ತಾ ಇದ್ದಾರೆ. ಒಂದು ವಿಶ್ವಾಸ ಇದೆ, ಒಬ್ಬ ಕೈಗಾರಿಕಾ ಸಚಿವರ ಕೇಂದ್ರದ ಬೃಹತ್ ಇಂಡಸ್ಟ್ರಿಯಲ್ ಮಿನಿಸ್ಟರ್
ಒಂದು ವರ್ಷದಲ್ಲಿ 2 ಬಾರಿ ಬಂದಿದ್ದು ಅಂದ್ರೆ 3ನೇ ಬಾರಿ ಬಂದಿದ್ದು ಅಂದ್ರೆ ಇದೊಂದು ದಾಖಲೆ ಇದು. ಅದೇ ರೀತಿ ಫಲಿತಾಂಶನೂ ಕೂಡ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. NDA ಸರ್ಕಾರ, ನಮ್ಮ ಕರ್ನಾಟಕದ ಒಬ್ಬ ಗೌರವಾನ್ವಿತ ಕೇಂದ್ರದ ಕೈಗಾರಿಕಾ ಸಚಿವರು ಇದ್ದಾರೆ. ಗೌರವಾನ್ವಿತ ದೇವೇಗೌಡರು ಅಟಲ್ಜಿ ಇದ್ದಾಗೆ ಅದನ್ನ ಗೋಲ್ಡನ್ ಕೀ ₹1 ಹ್ಯಾಂಡ್ ಓವರ್ ಮಾಡಿದ್ದು. ಇವತ್ತು ಸ್ವತಃ ಅವ್ರ ಮಗನಾಗಿ ಇವತ್ತು ಕೇಂದ್ರ ಮಂತ್ರಿಯಾಗಿ ಬಂದಿದ್ದಾರೆ. ಒಂದು ಒಳ್ಳೆ ಅವಕಾಶ ಇದೆ ಇದನ್ನ ಒಂದು ತುದಿ ಮುಟ್ಟಿಸಲಿಕ್ಕೆ. ಈ ದಿಕ್ಕಲ್ಲಿ ನಾವು ಅವರು ಎಲ್ಲರೂ ಸೇರಿ ಹೋಮ್ವರ್ಕ್ ಮಾಡ್ತಾ ಇದ್ದೀವಿ. ಅರೆ ನಿನ್ನೆ ಮೀಟಿಂಗ್ಗೆ ನಾನು ಕರೆದಿದ್ದಿಲ್ಲ, ಆದ್ರೂ ಕೂಡ ಹೋಗಿದ್ದೆ. ನಾನು ಒಬ್ಬ ನನ್ನ ಕರ್ತವ್ಯ 4 ಸತಿ ಒಬ್ಬ MP ಆಗಿ ಜನರು, ಯಾಕೆಂದ್ರೆ ಅದನ್ನ ಜೀವವನ್ನೇ ತೆಗಿಬೇಕು ಅಂತ ಹೊರಟಾಗ, ಅದ ಡಿಸ್ಇನ್ವೆಸ್ಟ್ಮೆಂಟ್ ಸೇರಿದ ಮೇಲೆ ವೈಂಡ್ ಅಪ್ ಕ್ಲೋಸ್ ಮಾಡ್ಲಿಕ್ಕೆ ಹೊರಟಾಗ ಒಂದು ಆಕ್ಸಿಜನ್ ಕೊಟ್ಟು ನಿನ್ನೆ ಮೊನ್ನೆವರೆಗೂ ಕೂಡ ಅದಕ್ಕೆ ಹೇಳ್ಕೊಂಬರುವಂತ ಕೆಲಸ ಅಂತ ನಾನು ಮಾಡ್ಕೊಂಡ್ ಬಂದಿದ್ದೀನಿ. ಅಷ್ಟೊಂದು ನಂಗೆ ತೃಪ್ತಿ ಇದೆ. ಅರೆ ಇವತ್ತು ಅಭಿವೃದ್ಧಿ ಆಗಬೇಕು. ಇದೆಲ್ಲ 300-400 ಕೋಟಿ ಕೊಟ್ಟು ಆಗೋದಿಲ್ಲ. ಒಂದು ಫುಲ್ ಪೆಡ್ಜ್ ಒಂದು 10,000 ಕೋಟಿ ಕೊಟ್ಟು ಒನ್ ಟೈಮ್ ಇದಾರೆ ಚೆನ್ನಾಗಿರುತ್ತೆ. ಮೊನ್ನೆ ಅಧಿಕಾರಿಗಳಿಗೂ ನಿನ್ನೆ ಪ್ರಶ್ನೆ ಮಾಡಿದೆ ನಾನು, ಏನಪ್ಪಾ ನಿಮ್ಮ MP ಕೊಟ್ಟು ಕರೆಯಲ್ಲ, ಇಲ್ಲ ಗಡಿಬಿಡಿ ಆಯ್ತು ಅಂದ್ರೆ ಸಂತೋಷಪ್ಪ ಅಂತ ಹೇಳಿದೆ. ನನ್ನ ಕರ್ತವ್ಯ ಯಾವ್ಯಾವ ಗಮನಿಸ್ಬೇಕು ನಾನು ಗಮನಿಸ್ತಾ ಇದ್ದೀನಿ. ಸಾಹೇಬ್ರು ಕೊಡ್ಸಪ್ಪ ನೋಡಿ ಸರ್, ಡೆಲ್ಲಿಲಿ ಮತ್ತಿನ್ನು ಫೈನಾನ್ಸ್ ಸಚಿವರು ಸಿಗ್ತಾರೆ. ಫೈನಾನ್ಸ್ ಒಂದು ದೊಡ್ಡ ಅದೇ ಈ ತರ ಸಣ್ಣ ಸಣ್ಣಕ್ಕೆ ಒಂದೊಂದೇ ಯೂನಿಟ್ ಆಪರೇಟ್ ಮಾಡೋಕ್ಕಿಂತ ಫುಲ್ ಪೆಡ್ಜ್ ಒಂದ್ಸತಿ ಕೊಟ್ಬಿಡ್ಲಿ. ಈಗಿರೋದು ಪೂರ್ತಿ ಗುಜರಿ ಕೊಡಕ್ ಸರಿ ಇದೆ, ಅಲ್ಲಿ ಏನು ಉಳಿದಿಲ್ಲ. ಅಲ್ಲಿ ಅಷ್ಟೊಳ್ಳೆ ಕೋಟಿಗಳ ಬೆಲೆ ಬಾಳಂತ ಭೂಮಿ ಮತ್ತೆ ರೆಡ್ ಇಂಡಸ್ಟ್ರಿ ಅಂಡರ್ನಲ್ಲಿ ಬರುತ್ತೆ. ಇವತ್ತಿನ ಒಂದು ಪರಿಸರ ಇಲಾಖೆ ಇಂಥ ಹಾರ್ಟ್ ಆಫ್ ದಿ ಸಿಟಿ ಒಳಗೆ ಯಾವುದೇ ಈ ಐರನ್ ಸ್ಟೀಲ್ ಪರ್ಮಿಷನ್ ಸಿಗಲ್ಲ ಅಲ್ವಾ. ಇದೇ ಹಳೆ ಲೈಸೆನ್ಸ್ ಪರ್ಮಿಷನ್ ಇದೆ ನಮಗೆ, ಅದು ಉಳಿಸ್ಕೊಂಡು ಹೋಗ್ಬೇಕು ಅಂತ ನಮ್ಮೆಲ್ಲರದು ಕೂಡ ಕಳ್ಕಳಿ ಸರ್.